ಕಳೆದ ನವೆಂಬರ್ನಲ್ಲಿ ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದ ಬಾಂಬ್ ಸ್ಫೋಟ ಪ್ರಕರಣ ಅಲ್-ಖೈದಾ ಭಾರತ ಉಪಖಂಡ ಎಕ್ಯುಐಎಸ್ ಕೃತ್ಯವಾಗಿದೆ ಎಂದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಭಯೋತ್ಪಾದನೆ ಮೇಲ್ವಿಚಾರಣಾ ತಂಡ ಘೋಷಿಸಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಭಯೋತ್ಪಾದನೆ ಮೇಲ್ವಿಚಾರಣಾ ತಂಡ ಈ ಬಗ್ಗೆ ವರದಿ ನೀಡಿದ್ದು, ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಅಲ್-ಖೈದಾ ಭಾರತ ಉಪಖಂಡ ಸಂಘಟನೆಯ ಪಾತ್ರದ ಬಗ್ಗೆ ಅಧಿಕೃತವಾಗಿ ಆರೋಪಿಸಿದೆ. ಎಕ್ಯುಐಎಸ್ ಪ್ರಾದೇಶಿಕ ಭಯೋತ್ಪಾದನಾ ಸಂಘಟನೆಯಾಗಿ ವಿಕಾಸಗೊಂಡಿದ್ದು, ತನ್ನದೇ ಆದ ಸರಕು ಸಾಗಣೆ, ಹಣಕಾಸು ಜಾಲ ಹೊಂದಿದೆ. ಅಲ್ಲದೆ ವಿಕೇಂದ್ರೀಕೃತ ಮಾದರಿಯಲ್ಲಿ ಕೆಲಸ ಮಾಡುವ ಸಣ್ಣ ಘಟಕಗಳ ಮೂಲಕ ಕಾರ್ಯಾಚರಣೆ ನಡೆಸುತ್ತಿದ್ದು, ಬಾಂಗ್ಲಾದೇಶದಲ್ಲಿ ತನ್ನ ನೆಲೆಗಳನ್ನು ಸ್ಥಾಪಿಸಲು ಯತ್ನಿಸುತ್ತಿದೆ ಎಂದು ವರದಿ ಹೇಳಿದೆ. ಈ ಸಂಘಟನೆಯಿಂದಾಗಿ ದಕ್ಷಿಣ ಏಷ್ಯಾ ವಲಯದಲ್ಲಿ ಭಯೋತ್ಪಾದನೆಯ ಅಪಾಯಗಳು ತೀವ್ರವಾಗಿವೆ ಎಂದು ಎಚ್ಚರಿಸಿದೆ.